ಮೂರನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಂಡೀಪುರದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಕಾಡ್ಗಿಚ್ಚು. ಭಯಾನಕ ಬೆಂಕಿಗೆ ಜೀವ ಸಂಕುಲ ಸರ್ವನಾಶವಾಗ್ತಾ ಇದೆ. ಜಿಂಕೆ, ಕೋತಿ, ಹಾವು, ಮೊಲ, ಅಳಿಲುಗಳು ಸೇರಿದಂತೆ ಕಾಡು ಪ್ರಾಣಿಗಳೆಲ್ಲವೂ ಕೂಡ ಸಾವನ್ನಪ್ತಾ ಇರುವಂತದ್ದು ಇದು ಕಾಡ್ಗಿಚ್ಚು ಹಬ್ಬಿರುವಂತ ಹಿನ್ನೆಲೆಯಲ್ಲಿ. ಬಂಡೀಪುರದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಕಾಡ್ಗಿಚ್ಚು. ಈಗ ಆಲ್ರೆಡಿ ಸಾವಿರಾರು ಎಕರೆ ಕಾಡು ಸಂಪೂರ್ಣವಾಗಿ ನಾಶವಾಗ್ತಾ ಇದೆ. ಭಯಾನಕ ಬೆಂಕಿಗೆ ಜೀವ ಸಂಕುಲಗಳೆಲ್ಲವೂ ಕೂಡ ಅಲ್ಲಿ ಸರ್ವನಾಶ ಆಗ್ತಾ ಇರುವಂತದ್ದು. ಎಲ್ಲಾ ಕಾಡು ಪ್ರಾಣಿಗಳು 10,000 ಎಕರೆ ನಾಶವಾಗಿದೆ ಅಂದ್ರೆ ನೀವೇ ಊಹಿಸ್ಕೊಳ್ಬಹುದು ಯಾವ ರೀತಿಯಾಗಿ ಪ್ರಾಣಿಗಳು ನಾಶವಾಗಿರ್ತವೆ ಆ ಒಂದು ಜಾಗದಲ್ಲಿ ಅಂತ. ಬೆಂಕಿಯಲ್ಲಿ ಬೆಂದು ಕರಕಲಾಗ್ತಾ ಇದ್ದಾವೆ ಪ್ರಾಣಿಗಳು. 10 ಪ್ರಾಣಿಗಳು ಬೆಂಕಿಗೆ ಆಹುತಿಯಾಗಿವೆ. 10,000ಕ್ಕೂ ಅಧಿಕ ಎಕರೆ ಅರಣ್ಯ ಭಸ್ಮವಾಗಿರುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಗಳಲ್ಲಿ. ಒಂದು ಕಡೆ ದೃಶ್ಯದಲ್ಲಿ ಆ ಒಂದು ಕಾಡ್ಗಿಚ್ಚು ಯಾವ ರೀತಿಯಾಗಿ ವ್ಯಾಪಿಸಿದೆ ಕಾಡಿನಾದ್ಯಂತ ಅನ್ನೋದನ್ನ, ಮತ್ತೊಂದು ದೃಶ್ಯಗಳಲ್ಲಿ ವನ್ಯಜೀವಿಗಳು ಯಾವ ರೀತಿಯಾಗಿ ಸುಟ್ಟು ಭಸ್ಮವಾಗಿದೆ ಅನ್ನುವ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಎಂತವ್ರಿಗಾದ್ರೂ ಕೂಡ ಮನಸ್ಸು ಕರಗುತ್ತೆ. ಇಲ್ಲಿ ಒಂದ್ ರೀತಿಯಾಗಿ ಹೃದಯ ಜಲ್ಲನ್ನುವಂತಹ ದೃಶ್ಯಗಳು. ಯಾಕೆಂದ್ರೆ ಕಾಡು ಪ್ರಾಣಿಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಅವು ವಾಸ ಮಾಡೋದೇ ಕಾಡಿನಲ್ಲಿ. ಈ ರೀತಿಯಾಗಿ ಕಾಡಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ 10,000 ಎಕರೆ ಸಂಪೂರ್ಣವಾಗಿ ಆಲ್ರೆಡಿ ಬೆಂಕಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಒಳಗಿದ್ದಂತ ಎಲ್ಲಾ ಪ್ರಾಣಿಗಳು ಈಗ ಆಲ್ರೆಡಿ ಸಾವನ್ನಪ್ಪಿರುವಂಥದ್ದು. ಅಪರೂಪದ ಪ್ರಾಣಿಗಳೆಲ್ಲವೂ ಕೂಡ ಅಲ್ಲಿ ಸಾವನ್ನಪ್ಪಿದೆ. ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ. ಆದ್ರೂ ಕೂಡ ಬೆಂಕಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅರಣ್ಯದ ಸಿಬ್ಬಂದಿ ಮತ್ತು ಒಂದ್ ಕಡೆ ಅಗ್ನಿಶಾಮಕದ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರೆಲ್ಲರೂ ಕೂಡ ಅಲ್ಲಿ ಹೋಗಿ ಆಲ್ರೆಡಿ ಬೆಂಕಿಯನ್ನ ನಂದಿಸುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ರೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ 10,000 ಎಕರೆ ಅರಣ್ಯ ಭೂಮಿ ಸಂಪೂರ್ಣವಾಗಿ ಸರ್ವನಾಶವಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕಾಡಿನ ಒಳಗಡೆ ಇದ್ದಂತ ಪ್ರಾಣಿಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗ್ತಾ ಇದೆ, ಸಾವನ್ನಪ್ತಾ ಇದ್ದಾವೆ. ಸತತವಾಗಿ 6 ದಿನಗಳಿಂದ ಬಂಡೀಪುರದಲ್ಲಿ ಇಲ್ಲಿ ಕಾಡ್ಗಿಚ್ಚು ಹಬ್ಬಿರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಅಲ್ಲಿ ಈ ಒಂದು ಕಾಡ್ಗಿಚ್ಚಿಂದ ಪಾರಾಗಬೇಕು ಅನ್ನೋದೇ ಒಂದು ರೀತಿಯಾದಂತಹ ಯಕ್ಷ ಪ್ರಶ್ನೆ ಆಗಿದೆ. ದಿನೇ ದಿನೇ ಹಬ್ತಾನೆ ಹೋಗ್ತಾ ಇದೆ, ಅರಣ್ಯ ನಾಶ ಆಗ್ತಾನೆ ಇದೆ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಸ್ಯಾಂಡಲ್ವುಡ್ ನಟರೆಲ್ಲರೂ ಕೂಡ ಇದಕ್ಕೆ ಪ್ರಮುಖವಾಗಿ ಬಂಡೀಪುರ ಅರಣ್ಯದಲ್ಲಿ ಉಂಟಾಗಿರುವಂತಹ ಕಾಡ್ಗಿಚ್ಚಿನಿಂದ ವನ್ಯಜೀವಿಗಳು ಮತ್ತು ಅರಣ್ಯ ಸಂಪತ್ತು ಸಂಕಷ್ಟಕ್ಕೀಡಾಗಿದೆ. ಅರಣ್ಯ ಇಲಾಖೆ ಹಾಗೂ ಸ್ವಯಂ ಸೇವಕರ ಜೊತೆ ನಾವು ನಮ್ಮ ಸಹಾಯಹಸ್ತವನ್ನ ನೀಡೋಣ ಅಂತ ಪುನೀತ್ ರಾಜ್ಕುಮಾರ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ದಾರೆ. ಮತ್ತು ಒಂದ್ ಕಡೆ ದರ್ಶನ್ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಹಾಗೆ ದುನಿಯಾ ವಿಜಯ್ ಅವರು ಕೂಡ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಗಣೇಶ್ ಅವರು ಕೂಡ ಕರೆಯನ್ನ ನೀಡಿದ್ರು. ಈ ರೀತಿಯಾಗಿ ಸ್ಯಾಂಡಲ್ವುಡ್ ನಟರೆಲ್ಲರೂ ಕೂಡ ಈ ಒಂದು ಕಾಡನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಾಗಬೇಕು ಅಂತ ಸಂದೇಶವನ್ನ ನೀಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಈಗ ಕಾಡಲ್ಲಿ ಹತ್ತಿರುವಂತ ಬೆಂಕಿಯನ್ನು ನಂದಿಸುವಂತ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಏನು ಕಳೆದ 6 ದಿನಗಳಿಂದ ಚಾಮರಾಜನಗರದಲ್ಲಿ ಬಂಡೀಪುರದಲ್ಲಿ ಹೊತ್ತಿಕೊಂಡಂತ ಬೆಂಕಿ ಇನ್ನೂ ಸಹ ಆರಿಲ್ಲ ಅಂತ ಹೇಳ್ಬೋದು. ಆದ್ರೆ ಕಳೆದ ರಾತ್ರಿಯಿಂದ ಮಂಜು ಸುರಿತಾ ಇದೆ ಮತ್ತು ಕಳೆದ ರಾತ್ರಿ ಸುಮಾರು 600ಕ್ಕೂ ಹೆಚ್ಚು ಸಿಬ್ಬಂದಿ ಒಂದು ಕಳೆದ 6 ದಿನಗಳಿಂದ, ಜೊತೆಗೆ ಕಳೆದ ರಾತ್ರಿ ಸಹ 600ಕ್ಕೂ ಹೆಚ್ಚು ಸಿಬ್ಬಂದಿ, ಅರಣ್ಯ ಸಿಬ್ಬಂದಿ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು ಮತ್ತು ಸ್ವಯಂ ಸೇವಕರು ಇವರೆಲ್ಲ ಹಗಲಿರುಳು ಕಾರ್ಯಾಚರಣೆ ನಡೆಸಿ ಬೆಂಕಿಯ ಜಾಸ್ತಿ ಆಡದಂತ ಒಂದು ತಹಬದಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ವಿಚಾರದಲ್ಲಿ ಏನು ಕೇರಳ ಗಡಿಗೆ ಒಂದು ವ್ಯಾಪ್ಸಿತ್ತು. ಆ ಬೆಳಿಗ್ಗೆ ಇಡೀ ಗೋಪಾಲ ಸ್ವಾಮಿ ಬೆಟ್ಟ ಬೆಂದು ಕರಕಲಾಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಸಿಬ್ಬಂದಿಗಳು ಸುಮಾರು 600ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆ ನಡೆಸಿ ಒಂದು ಬೆಂಕಿಯನ್ನು ಹತೋಟಿಗೆ ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆನೂ ಸಹ ಇದೆ ಬೆಳಿಗ್ಗೆ ಹೊತ್ತು ಹತೋಟಿಗೆ ಬಂದಿತ್ತು ಬೆಂಕಿ. ಆದ್ರೆ ಮಧ್ಯಾಹ್ನ ನಂತರ ಅದು ಬಿಸಿಲು ಏರ್ತಿದ್ದಂಗೆ ಜಾಸ್ತಿ ಮತ್ತೆ ಅಲ್ಲಲ್ಲಿ ಕಾಣಿಸ್ಕೊಂಡು ಬೆಂಕಿ ಜಾಸ್ತಿ ಆಯ್ತು. ಇವತ್ತು ಸಹ ಅದೇ ರೀತಿ ಆಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತದೆ. ಸದ್ಯಕ್ಕೆ ಬೆಂಕಿ ಹತೋಟಿಗೆ ಬಂದಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ ಜೊತೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂವರ್ ಅವರು ಕೂಡ ಮಾತನಾಡಿದ್ರು. ಅವ್ರು ಏನ್ ಮಾತನಾಡಿದ್ರು ಅಂತ ನೋಡಿ. ಇಷ್ಟ ಹೇಳ್ಬೇಕಂದ್ರೆ ಕಣ್ಣೀರ್ ಬರ್ಬೇಕಷ್ಟೇ, ಆ ತರ ಮಾಡಿಕ್ಬಿಟ್ಟಿದ್ದಾರೆ. ಎಸ್ ಎಸ್ ಇವರು ಕೇವಲ ಈಗ ಸಂಜಯ್ ಗುಬ್ಬಿ ಅವ್ರು ಹೇಳ್ದಂಗೆ ನಾ ಕೇಳಿಸ್ಕೊತಿದ್ದೆ, ಕೇವಲ ಒಂದು ಅಧಿಕಾರಕ್ಕೋಸ್ಕರ ನಾವು 6,000 ಎಕ್ಟ್ರೆ ಕಳ್ಕೊಂಡಿದೀವಿ. ಬರೀ ಎಕ್ಟ್ರೆ ಇಲ್ಲ,
ಆ ಬಯೋಟೆಕ್ ಎಕಲಾಜಿ ಎಲ್ಲ ಹೋಯ್ತು, ಪ್ರಾಣಿಗಳು ಹೋಯ್ತು, ಎಲ್ಲ ತರ ಹೊರ್ಟೋಯ್ತು, ಕೀಟಗಳು ಹೋಯ್ತು. ಯಾಕೆ ಹಿಂಗ್ ಮಾಡ್ಕೊಂಡಿದ್ದಾರೆ? ಹೌದು. ನಾವ್ ಹೇಳೋದಂದ್ರೆ ನಾವಂತ ಒಂದು ವ್ಯಕ್ತಿ ಇವ್ರ ನೆಗ್ಲಿಜೆನ್ಸ್ ಇಂದ ಆಗಿರೋದು ಇದು. ಒಂದು ನಮ್ಮ ಫೀಲ್ಡ್ ಡೈರೆಕ್ಟರ್ ಸ್ಪಾಟ್ ಹೋಗಿ ಇಳ್ದವ್ರೆ ಈ ತರ ಹಾಗೆ ಆಗತ್ತೆ ಅಂದ್ಬಿಟ್ಟು ಸರ್ಕಾರಕ್ಕೆ ಗೊತ್ತಿರ್ಬೇಕಾಗಿತ್ತು. ಸಮ್ಮರ್ ಇದ್ದಾಗ, ಬೇಸಿಗೆ ಬಂದಾಗ ಕಾಡ್ಗಿ ಫೈರ್ ಹಾಗೆ ಆಗತ್ತೆ ಅಂತ ಟೈಮ್ ಒಳಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಾಯ್ತು. ಹೌದು. ಈಗ ಬಂದ್ಬಿಟ್ಟು ಹಿಂಗಾಯ್ತು ಹಂಗಾಯ್ತು ನಾಟಕ ಆಡ್ಕೊಂಡು ನೆನ್ನೆ ಹೋಗಿದೆ